ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಹಿಂದಿನ ವಿಡಿಯೋದಲ್ಲಿ ಪರಮಶಿವಭಕ್ತನಾದಂತಹ ಪುಷ್ಪದಂತನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಮತ್ತೋರ್ವ ಪ್ರಮುಖರೂ ಆದಂತಹ ಶಿವಭಕ್ತರಾದಂತಹ ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಶಂಕರಾಚಾರ್ಯರ ಹೆಸರನ್ನು ನಾವೆಲ್ಲರೂ ಕೂಡ ಕೇಳಿರ್ತೀವಿ. ಶಂಕರಾಚಾರ್ಯರು ಜನಿಸುವಂತಹದ್ದು ಕೇರಳದ ಕಾಲಾಡಿ ಅನ್ನುವಂತಹ ಗ್ರಾಮದಲ್ಲಿ. ತಂದೆ ಶಿವಗುರು, ತಾಯಿ ಆರ್ಯಾಂಬೆ ಅಂತ ಹೇಳಿ. ಸಣ್ಣ ವಯಸ್ಸಿನಲ್ಲಿಯೇ ಅವರಿಗೆ ಎಲ್ಲ ರೀತಿಯಾದಂತಹ ಶಾಸ್ತ್ರದ ಶಿಕ್ಷಣವನ್ನು ಕೊಡಲಿಕ್ಕೆ ಅಂಥೇಳಿ ತಂದೆ ತಾಯಿಯಂದಿರು ಕಳಿಸ್ತಾರೆ. ಬಾಲ್ಯದಲ್ಲಿಯೇ ಅವರು ತನ್ನ ತಂದೆಯನ್ನು ಕಳ್ಕೋತಾರೆ. ತಾಯಿಯೇ ಅವರಿಗೆ ಎಲ್ಲವೂ ಕೂಡ ಆಗಿರ್ತಾರೆ. ಅದೇ ರೀತಿಯಾಗಿ ಆರ್ಯಾಂಬೆಯೂ ಕೂಡ, ಅಂದರೆ ಶಂಕರಾಚಾರ್ಯರ ತಾಯಿಯೂ ಕೂಡ ಇವರಿಗೆ ಯಾವುದಕ್ಕೂ ಕೊರತೆ ಬಾರದಂತೆ ಸಲಹತಾ ಹೋಗ್ತಾ ಇರ್ತಾರೆ. ಬಾಲ್ಯಾವಸ್ಥೆಯಲ್ಲಿ ಇರಬೇಕಾದಂತಹ ಸಂದರ್ಭದಲ್ಲೇ ಇವರು ಯಾವ ಮಟ್ಟಿಗಿನ ದೈವಭಕ್ತರು ಅಂತ ಹೇಳಲಿಕ್ಕೆ ಒಂದೆರಡು ನಿದರ್ಶನಗಳು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಒಮ್ಮೆ ಇವರು ಭಿಕ್ಷೆಗೆ ಅಂಥೇಳಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬಳು ವೃದ್ಧ ತಾಯಿ, ಅವಳು ತನ್ನ ಬಳಿ ಇರುವಂತಹ ಒಂದೇ ಒಂದು ಜೊತೆ ಬಟ್ಟೆಯನ್ನು ತೊಳೆದು ಹಾಕಿ ತುಂಡು ಬಟ್ಟೆಯಲ್ಲಿ ಬಂದು ಈತರಿಗೆ ತನ್ನ ಮನೆಯಲ್ಲಿ ಏನೂ ಇಲ್ಲ ಅಂಥೇಳಿ ಒಂದು ನೆಲ್ಲಿಕಾಯನ್ನು ಕೊಟ್ಟಿರ್ತಾರೆ. ಈ ಮನೆಯ ಪರಿಸ್ಥಿತಿಯನ್ನು ನೋಡಿ ಬೇಜಾರಾದಂತಹ ಶಂಕರಾಚಾರ್ಯರು ಆ ಗುಡಿಸಿಲಿನ ಮನೆಯ ಒಳಗಡೆ ಹೋಗಿ ಅಲ್ಲಿ ಲಕ್ಷ್ಮಿಯನ್ನು ಪ್ರಾರ್ಥಿಸಿದಂತಹ ಸಂದರ್ಭದಲ್ಲಿ ಆ ನಲ್ಲಿಕಾಯಿ ಚಿನ್ನವಾಗಿ ಬದಲಾಗತ್ತೆ. ಅಂದರೆ ಚಿನ್ನದ ನಲ್ಲಿಕಾಯಿಯಾಗಿ ಬದಲಾಗತ್ತೆ. ಇದು ನಿಜ ಅಂತ ಹೇಳಲಿಕ್ಕೆ ಆ ವಂಶಜರು ಇನ್ನೂ ಕೂಡ ಕಾಲಾಡಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾರೆ. ಮುಂದುವರೆದು ತನ್ನ ತಾಯಿ ಒಮ್ಮೆ ಪೂರ್ಣಾ ನದಿಯಲ್ಲಿ ಜಾರಿ ಬಿದ್ದುಬಿಟ್ಟಿರ್ತಾರೆ. ಆ ಪೂರ್ಣಾ ನದಿ ಇವರ ಮನೆಯ ಮುಂಭಾಗದಲ್ಲೇ ಇರುತ್ತೆ. ಅದೇ ಕಾರಣಕ್ಕೆ ಇವರು ಪೂರ್ಣಾ ನದಿಯನ್ನು ಪ್ರಾರ್ಥಿಸಿದಂತಹ ಸಂದರ್ಭದಲ್ಲಿ ಪೂರ್ಣಾ ನದಿ ಒಲಿದು ತನ್ನ ಪಥವನ್ನೇ ಬದಲಾಯಿಸುತ್ತೆ. ಇದು ಕೂಡ ಇವತ್ತು ಕಾಲಾಡಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅಂದರೆ ಪೂರ್ಣಾ ನದಿ ಎರಡು ಕವಲಾಗಿ ಮೊದಲು ಹರಿತಾ ಇರುವಂತಹ ಪ್ರದೇಶವನ್ನು ಬಿಟ್ಟು ಮತ್ತೆ ಬೇರೆಡೆ ತನ್ನ ಪಥವನ್ನು ಬದಲಾಯಿಸಿರುವಂತಹದ್ದು ನಮಗೆ ಈಗಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ. ಮುಂದೆ ಅವರು ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲಿ ನದಿಯಲ್ಲಿ ಒಮ್ಮೆ ಸ್ನಾನವನ್ನು ಮಾಡ್ತಾ ಇರಬೇಕಾದ್ರೆ ಮೊಸಳೆಯೊಂದು ಬಂದು ಅವರ ಕಾಲನ್ನು ಬಿಗಿಯಾಗಿ ಹಿಡಿದ್ಬಿಡುತ್ತೆ. ಒಂದು ವೇಳೆ ಈ ಮೊಸಳೆ ನನ್ನನ್ನು ತಿಂದರೆ ನನಗೆ ಎಂದಿನಂತೆ ಜನ್ಮ ಜನ್ಮಾಂತರಗಳು ಸಿಗುತ್ತೆ. ಆದರೆ ಒಂದು ವೇಳೆ ನಾನು ಸನ್ಯಾಸವನ್ನು ಸ್ವೀಕರಿಸಿ ಮರಣವನ್ನು ಹೊಂದಿದ್ದೆ ಆದರೆ ನನಗೆ ಮೋಕ್ಷ ಸಿಗುತ್ತೆ ಅನ್ನುವಂತಹ ವಿಚಾರವನ್ನು ತಾಯಿಗೆ ತಿಳಿಸಿ ನಾನು ಈ ಕ್ಷಣ ಸನ್ಯಾಸವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ತಾಯಿ ವಿಧಿ ಇಲ್ಲದೆ ಅಂಗೀಕಾರವನ್ನು ಕೊಟ್ಬಿಡ್ತಾರೆ. ಆ ಕ್ಷಣಕ್ಕೆ ಅವರು ಸನ್ಯಾಸವನ್ನು ತೆಗೆದುಕೊಂಡಾಗ ಆ ಮೊಸಳೆ ಅದು ಅವರ ಕಾಲನ್ನು ಬಿಟ್ಟು ಹೊರಟು ಹೋಗ್ಬಿಡುತ್ತೆ. ಇದು ಕೂಡ ನಮಗೆ ಆಶ್ಚರ್ಯವಾಗಿ ನೋಡಲಿಕ್ಕೆ ಸಿಗುತ್ತೆ. ತಾಯಿ ಈತನಿಗೆ, ಅಂದರೆ ಶಂಕರಾಚಾರ್ಯರಿಗೆ ಕೇಳುವಂತಹದ್ದು ಒಂದೇ ಒಂದು ಮಾತು. ಅದೇನಂತ ಹೇಳಿದ್ರೆ, ನನ್ನ ಮರಣವಾದಂತಹ ಸಂದರ್ಭದಲ್ಲಿ ಅದರ ಅಂತ್ಯಕ್ರಿಯೆಯನ್ನು ನೀನೇ ನಡೆಸಬೇಕು ಅಂತ ಹೇಳಿ. ಶಂಕರಾಚಾರ್ಯರು ಕೂಡ ಅದಕ್ಕೆ ಒಪ್ಪಿ ಅಲ್ಲಿಂದ ಭಾರತದ ಪರ್ಯಟನೆಯನ್ನು ಆರಂಭ ಮಾಡ್ತಾರೆ. ಮುಂದುವರೆದು ಅವರು ಗೋವಿಂದ ಭಗವತ್ಪಾದರ ಶಿಷ್ಯರಾಗ್ತಾರೆ. ಈ ಗೋವಿಂದ ಭಗವತ್ಪಾದರು ಯಾರು ಅಂತ ಹೇಳಿದ್ರೆ ಶುಕರ ಪುತ್ರರು. ಈ ಶುಕರು ಸ್ವತಃ ವೇದವ್ಯಾಸರ ಮಗ. ಈ ರೀತಿಯಾದಂತಹ ಗೋವಿಂದ ಭಗವತ್ಪಾದರ ಶಿಷ್ಯರಾಗಿ ಮುಂದೆ ಅನೇಕ ರೀತಿಯಾದಂತಹ ಅಧ್ಯಯನಗಳಾದ ಮೇಲೆ ಗೋವಿಂದ ಭಗವತ್ಪಾದರ ಆದೇಶದ ಮೇಲೆ ಪ್ರಸ್ಥಾನತ್ರಯಕ್ಕೆ ಭಾಷ್ಯವನ್ನು ಬರೀತಾರೆ. ಪ್ರಸ್ಥಾನತ್ರಯ ಅಂತ ಹೇಳಿದ್ರೆ ಯಾವುದು ಅಂತ ಹೇಳಿದ್ರೆ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ. ಈ ಮೂರಕ್ಕೂ ಕೂಡ ಭಾಷ್ಯವನ್ನು ಬರೆಯೋದ್ರ ಜೊತೆಗೆ ಅವರದ್ದೇ ಆದಂತಹ, ಅಂದರೆ ಶಂಕರಾಚಾರ್ಯರದ್ದೇ ಆದಂತಹ ಅನೇಕ ರೀತಿಯಾದಂತಹ, ಅಂದರೆ ವಿವೇಕ ಚೂಡಾಮಣಿ, ಭಜಗೋವಿಂದಂ, ಈ ರೀತಿಯಾದಂತಹ ಅನೇಕ ಕೃತಿಗಳನ್ನು ರಚಿಸ್ತಾರೆ. ಮುಂದುವರೆದು ಅದ್ವೈತ ಪರಂಪರೆಯನ್ನು ಆರಂಭ ಮಾಡ್ತಾರೆ. ಅದ್ವೈತ ಅಂತ ಹೇಳಿದ್ರೆ ನಾನು ನೀನು ಇಬ್ಬರೂ ಕೂಡ ಒಂದೇ ಅಂತ ಹೇಳಿ, ಅಂದರೆ ಪರಮಾತ್ಮ ಮತ್ತು ಜೀವಾತ್ಮ ಇಬ್ಬರೂ ಕೂಡ ಒಂದೇ ಅನ್ನುವಂತಹ ತತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಅದೇ ಕಾರಣಕ್ಕೆ ಅಹಂ ಬ್ರಹ್ಮಾಸ್ಮಿ ಅನ್ನುವಂತಹ ವಾಕ್ಯ ಇವತ್ತಿಗೂ ಕೂಡ ಪ್ರಚಾಲ್ತಿಯಲ್ಲಿರುವಂತಹದ್ದು. ಮುಂದೆ ಅವರು ಇಡೀ ಭಾರತವನ್ನು ಸುತ್ತಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಇಡೀ ಭಾರತದಲ್ಲಿ ವೇದಗಳ ರಕ್ಷಣೆ ಆಗಬೇಕು ಅನ್ನೋ ಕಾರಣಕ್ಕೆ 4 ದಿಕ್ಕಿನಲ್ಲಿಯೂ ಕೂಡ, ಅಂದರೆ ಭಾರತದ 4 ದಿಕ್ಕಿನಲ್ಲಿಯೂ ಕೂಡ 4 ಮಠಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಶೃಂಗೇರಿ, ಬದರಿ, ಪುರಿ ಮತ್ತು ದ್ವಾರಕ. ಈ 4 ಮಠಗಳಲ್ಲಿ ತಮ್ಮ 4 ಜನ ಶಿಷ್ಯರನ್ನು ಅಲ್ಲಿನ ಗುರುಗಳನ್ನಾಗಿ ನೇಮಿಸಿ, ಜೊತೆಗೆ ಒಂದೊಂದು ಮಠಕ್ಕೆ ಒಂದೊಂದು ವೇದಗಳ ರಕ್ಷಣೆಯನ್ನು ಮಾಡುವಂತಹ ಹೊಣೆಯನ್ನು ಕಲ್ಪಿಸಿಕೊಡ್ತಾರೆ. ಮುಂದೆ ಇವರು ಕಾಶ್ಮೀರದ ಸರ್ವಜ್ಞ ಪೀಠವನ್ನು ಅಲಂಕರಿಸೋದ್ರ ಜೊತೆಗೆ ತಿರುಪತಿಗೆ ಬಂದು ಧನಾಕರ್ಷಣ ಯಂತ್ರವನ್ನು ಸ್ಥಾಪಿಸ್ತಾರೆ. ಜೊತೆಗೆ ಕೊಲ್ಲೂರಿನಲ್ಲಿ ಶ್ರೀಚಕ್ರ ಯಂತ್ರವನ್ನು ಕೂಡ ಇವರೇ ಸ್ಥಾಪಿಸ್ತಾರೆ. ಮುಂದೆ ಭಾರತದಲ್ಲಿದ್ದಂತಹ ಧಾರ್ಮಿಕ ಗೊಂದಲ ಅಂತ ಹೇಳಿದ್ರೆ ಪ್ರತಿಯೊಂದು ದೇವರ ಭಕ್ತರು ಕೂಡ ತನ್ನ ದೇವರೇ ಶ್ರೇಷ್ಠ ಅಂಥೇಳಿ
ಪ್ರತಿಪಾದನೆಯನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಪ್ರಮುಖವಾದಂಥದ್ದು ಯಾವುದು ಅಂತ ಹೇಳಿದ್ರೆ ಶಿವನ ಭಕ್ತರು, ವಿಷ್ಣುವಿನ ಭಕ್ತರು, ಹಾಗೆ ದುರ್ಗೆಯ ಭಕ್ತರು, ಸೂರ್ಯನ ಭಕ್ತರು, ಹಾಗೆ ಗಣಪತಿಯ ಭಕ್ತರು. ಇವರುಗಳ ಮಧ್ಯೆ ಘರ್ಷಣೆ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸ್ವತಃ ಶಂಕರಾಚಾರ್ಯರು 5 ದೇವತೆಗಳು ಕೂಡ ಸಮಾನರು ಅಂಥೇಳಿ ಪಂಚಾಯತನ ಪೂಜಾ ಪದ್ಧತಿಯನ್ನು ಜಾರಿಗೆ ತಂದು ದೇವತೆಗಳ ಭಕ್ತರ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯವನ್ನು ಶಮನಿಸ್ತಾರೆ. ಇದು ಕೂಡ ಶಂಕರಾಚಾರ್ಯರ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ. ಮುಂದುವರೆದು ತನ್ನ ತಾಯಿ ಒಮ್ಮೆ ಶಾರದಾ ದೇವಿಯನ್ನು ನಾನು ನೋಡಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿದಂತಹ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಶಾರದೆಯ ಕುರಿತು ತಪಸ್ಸನ್ನು ಮಾಡಿದಾಗ ಶಾರದೆ ಶಂಕರಾಚಾರ್ಯರಿಗೆ ಒಲಿದಿರ್ತಾಳೆ. ಏನು ಬೇಕು ಕೇಳು ಅಂತ ಕೇಳಿದಾಗ ನನ್ನ ತಾಯಿ ನಿನ್ನನ್ನು ನೋಡಬೇಕಂತೆ ಅಂತ ಹೇಳಿದಾಗ ನೀನು ಮುಂದೆ ನಡೆದುಕೊಂಡು ಹೋಗ್ತಾ ಇರೋ, ನಾನು ನಿನ್ನ ಹಿಂದೆ ಬರ್ತಾ ಇರ್ತೀನಿ, ಎಲ್ಲಿ ನೀನು ನನ್ನನ್ನು ಹಿಂದೆ ತಿರುಗಿ ನೋಡ್ತೀಯೋ ನಾನು ಅಲ್ಲೇ ನೆಲೆಸ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾಳೆ. ಆಗ ಶಂಕರಾಚಾರ್ಯರು ಕಾಶ್ಮೀರದಿಂದ ಕೇರಳದವರೆಗೆ ನಡೆದುಕೊಂಡು ಬರ್ತಾ ಇರ್ತಾರೆ. ಹಿಂದೆ ತಾಯಿಯೂ ಕೂಡ ನಡೆದುಕೊಂಡು ಬರ್ತಾ ಇರ್ತಾಳೆ. ಇಂದಿನ ಶೃಂಗೇರಿಯ ಜಾಗದಲ್ಲಿ ಆ ಭಾಗದಲ್ಲಿ ಸಂಪೂರ್ಣವಾಗಿ ಮರಳೆದ್ದಿದ್ದರಿಂದ ತಾಯಿ ಹಿಂದೆ ನಡೆದುಕೊಂಡು ಬರಬೇಕಾದ್ರೆ ಆಕೆಯ ಗೆಜ್ಜೆ ಸದ್ದು ಒಮ್ಮೆ ನಿಂತು ಬಿಡುತ್ತೆ. ಆಗ ಯಾಕೆ ಅಂಥೇಳಿ ಶಂಕರಾಚಾರ್ಯರು ಮರೆತು ಹಿಂದೆ ತಿರುಗಿ ನೋಡಿದಂತಹ ಸಂದರ್ಭದಲ್ಲಿ ಶಾರದೆ ಅಲ್ಲಿ ನೆಲೆ ನಿಂತು ಬಿಡ್ತಾಳೆ. ಅದೇ ಕಾರಣಕ್ಕೆ ಶೃಂಗೇರಿ ಶಾರದೆಯ ಪ್ರಮುಖ ಸ್ಥಾನಗಳಲ್ಲಿ ಒಂದಾಗಿದೆ. ಇದು ಕೂಡ ಶಂಕರಾಚಾರ್ಯರ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ. ಇದು ಶಂಕರಾಚಾರ್ಯರ ಜೀವನ ಚರಿತ್ರೆ. ಶಂಕರಾಚಾರ್ಯರ ಕುರಿತಂತೆ ಒಂದು ಶ್ಲೋಕ ಹೀಗಿದೆ: ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿತ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್. ಅಂದರೆ ಅಷ್ಟವರ್ಷೇ ಚತುರ್ವೇದಿ, 8ನೇ ವರ್ಷಕ್ಕೆ 4 ವೇದಗಳನ್ನು ಕೂಡ ಕಲಿತಿದ್ರು ಅಂಥೇಳಿ. ದ್ವಾದಶೇ ಸರ್ವಶಾಸ್ತ್ರವಿತ್, 12ನೇ ವರ್ಷಕ್ಕೆ ಸಕಲ ಶಾಸ್ತ್ರಗಳನ್ನು ಕೂಡ ಕಲಿತ್ಕೊಂಡಿದ್ರು ಅಂಥೇಳಿ. ಷೋಡಶೇ ಕೃತವಾನ್ ಭಾಷ್ಯಂ ಅಂತ ಹೇಳಿದ್ರೆ 16ನೇ ವರ್ಷಕ್ಕೆ ಅವರು ಭಾಷ್ಯವನ್ನು ಬರೆದ್ರು ಅನ್ನುವಂಥದ್ದು. ಆಗಲೇ ಹೇಳಿದ ಹಾಗೆ ಪ್ರಸ್ಥಾನತ್ರಯಕ್ಕೆ ಭಾಷ್ಯವನ್ನು ಬರೀತಾರೆ. ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ. ಮುಂದುವರೆದು ದ್ವಾತ್ರಿಂಶೇ ಮುನಿರಭ್ಯಗಾತ್ ಅಂದರೆ 32ನೇ ವರ್ಷಕ್ಕೆ ಅವರು ಶಿವನನ್ನು ಸೇರ್ತಾರೆ ಅನ್ನುವಂಥದ್ದು ಈ ಶ್ಲೋಕದ ಅರ್ಥ. ಹೀಗೆ ಪರಮಶಿವಭಕ್ತರಾದಂತಹ ಶಂಕರಾಚಾರ್ಯರ ಜೀವನ ಚರಿತ್ರೆ ಹೀಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಶಿವಭಕ್ತರ ವಿಚಾರವನ್ನು ನೋಡ್ತಾ ಹೋಗೋಣ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.